ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿ ಒಳಗಡೆ ಬರುವಂತಹ ಎಸ್ಸಿ ಒಳ ಮೀಸಲಾತಿ ಸರ್ವೆ ಮುಕ್ತಾಯ ಆಗಿದೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಸಿಲಿಕಾನ್ ಸಿಟಿಯಲ್ಲಿ 54% ಮೀಸಲಾತಿ ಸರ್ವೆ ಆಗಿದೆ. ಬರೀ ಬೆಂಗಳೂರಿನಲ್ಲಷ್ಟೇ. ಬೆಂಗಳೂರಿನಲ್ಲಿ ಬರೋಬ್ಬರಿ 32 ಲಕ್ಷ ಮನೆಗಳಿಗೆ ಸಿಬ್ಬಂದಿಗಳು ಭೇಟಿಯನ್ನು ಕೊಟ್ಟಿದ್ದಾರೆ, ಸಮೀಕ್ಷೆ ಮಾಡಿದ್ದಾರೆ. ಮೇ 6ರಿಂದ ಶುರುವಾಗಿತ್ತು ಎಸ್ಸಿ ಒಳ ಮೀಸಲಾತಿ ಸರ್ವೆ. ಅಂದರೆ ಪರಿಶಿಷ್ಟ ಜಾತಿಯ ಒಂದು 101 ಉಪಜಾತಿಗಳಿದ್ದಾವೆ. 76% ಎಸ್ಸಿ ಜನಸಂಖ್ಯೆಯಲ್ಲಿ 54% ಸಮೀಕ್ಷೆ ಆಗಿದೆ. 1.95 ಲಕ್ಷ ಎಸ್ಸಿ ಮನೆಗಳಿಗೆ ಭೇಟಿ ನೀಡಿ ಮಾಹಿತಿ ಸಂಗ್ರಹ ಆಗಿದೆ. 7.22 ಲಕ್ಷ ಎಸ್ಸಿ ಸಮುದಾಯದ ಜನರು ಈಗ ವಾಸ ಇದ್ದಾರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಒಳಗಡೆ. ಪಾಲಿಕೆಯ ಪೂರ್ವ, ಪಶ್ಚಿಮ, ದಕ್ಷಿಣ ವಲಯ, ಹೀಗೆ ವಲಯಗಳೇನಿದೆಯಲ್ಲ ಎಲ್ಲ ವಲಯಗಳಿಗೂ ಕೂಡ ಹೋಗಿ ಭೇಟಿಯನ್ನು ಕೊಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿಗೆ ಬರುವಂತಹ ವ್ಯಾಪ್ತಿಗೆ ಬರುವಂತಹ ಮನೆ ಮನೆಗೆ ಭೇಟಿಯನ್ನು ಕೊಟ್ಟಿದ್ದಾರೆ ಸಿಬ್ಬಂದಿಗಳು. ಅಲ್ಲಿ 54% ಮೀಸಲಾತಿ ಸರ್ವೆ ಆಗಿದೆ ಅನ್ನುವಂತಹ ಅಪ್ಡೇಟ್ ಈಗ ಸಿಗ್ತಾ ಇದೆ. ಜೊತೆಗೆ 32 ಲಕ್ಷ ಮನೆಗಳಿಗೂ ಕೂಡ ಭೇಟಿಯನ್ನು ಕೊಟ್ಟಿದ್ದಾರೆ. ಇದು ಕೇವಲ ಬೆಂಗಳೂರಿಗಷ್ಟೇ ಹೇಳ್ತಾ ಇರುವಂತಹ ಮಾಹಿತಿ. ಇವರೀಗ ಎಂಟೈರ್ ಕರ್ನಾಟಕದಾದ್ಯಂತ ಈಗ ಒಂದಿಷ್ಟು ಸಮೀಕ್ಷೆಗಳನ್ನು ಮಾಡಲೇಬೇಕಾಗ್ತದೆ. ಯಾಕಂದರೆ ಈ ಒಳ ಮೀಸಲಾತಿಯನ್ನು ಎಸ್ಸಿ ಸಮುದಾಯದವರಿಗೆ ಕೊಡ್ತೀವಿ ಅಂತ. ಈ ಎಸ್ಸಿ ಸಮುದಾಯ ಪರಿಶಿಷ್ಟ ಜಾತಿ ಅನ್ನೋದೇನಿದೆಯಲ್ಲ ಅದರ ಒಳಹೊಕ್ಕು ನೋಡಿದರೆ 101 ಪಂಗಡಗಳಿದ್ದಾವೆ. ಅವರಿಗೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ಆಗ್ರಹ ಇನ್ನು ಆ ಸಮುದಾಯದ ನಾಯಕರುಗಳಿಂದ ಸರ್ಕಾರಕ್ಕೆ ಒಂದು ಮನವಿ ಕೂಡ ಸಲ್ಲಿಕೆ ಆಗಾಗ ಆಗ್ತಾನೆ ಇತ್ತು. ಆ ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಅನೇಕ ಮನೆಗಳಿಗೆ ಹೋಗಿ ಈಗ ಚೀಟಿಯನ್ನು ಅಂಟಿಸಿದ್ದಾರೆ. ಮತ್ತು ಕೆಲವೊಂದು ಸಣ್ಣ ಪುಟ್ಟ ಆರೋಪಗಳು ಕೂಡ ಇದ್ದಾವೆ. ಸುಮ್ಮನೆ ಬಂದು ಚೀಟಿ ಅಂಟಿಸ್ತಾ ಇದ್ದಾರೆ, ನಮ್ಮ ಮನೆಗೆ ಬಂದು ಯಾವುದೇ ರೀತಿಯಾದಂತಹ ಮಾಹಿತಿಯನ್ನು ಕಲೆಕ್ಟ್ ಮಾಡಿಲ್ಲ, ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಆಮೇಲೆ ಈಗ ಸಾಕಷ್ಟು ಜನ ಬೆಂಗಳೂರಾಗಲಿ, ರಾಜ್ಯ ಆಗಲಿ, ದೇಶ ಆಗಲಿ ನಾವು ಎಸ್ಸಿ ಸಮುದಾಯದವರು ಅಂತ ಹೇಳ್ಕೊಳಕ್ಕೆ ಮುಂದೆ ಬರ್ತಾ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಎಸ್ಸಿ ಸಮುದಾಯದವರು ಅಂದರೆ ನಮಗೆ ಮನೆ ಬಾಡಿಗೆ ಕೊಡಲ್ವೇನೋ, ಅಥವಾ ನಮ್ಮನ್ನ ಏನೋ ಬೇರೆ ರೀತಿಯಲ್ಲಿ ನೋಡ್ತಾರೇನೋ, ಕೆಟ್ಟ ದೃಷ್ಟಿಯಲ್ಲಿ ನೋಡ್ತಾರೆ ಅನ್ನುವಂತಹ ಒಂದು ಕಾರಣ ಇಟ್ಕೊಂಡು ಯಾರು ಕೂಡ ನಾವು ಎಸ್ಸಿ ಸಮುದಾಯದವರು ಅಂತ ಹೇಳಕ್ಕೆ ಮುಂದೆ ಬರ್ತಾ ಇಲ್ಲ. ಇದು ರಿಯಲ್ ಫ್ಯಾಕ್ಟ್ ಇದು.